ನೋಡ್ತಿರ್ಬೋದು ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ, ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಒಂದ್ ಕಡೆ ಪ್ರಯಾಣ ಅಂದ್ರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದ್ ಕಡೆ ತಡಕಾಡ್ತಿದ್ದಾರೆ. ಮತ್ತೆ ಯಾಕಂದ್ರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಅರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದ್ರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ, ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಒಂದ್ ಕಡೆ ಪ್ರಯಾಣ ಅಂದ್ರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದ್ ಕಡೆ ತಡಕಾಡ್ತಿದ್ದಾರೆ. ಮತ್ತೆ ಯಾಕಂದ್ರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಅರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದ್ರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ, ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಒಂದ್ ಕಡೆ ಪ್ರಯಾಣ ಅಂದ್ರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದ್ ಕಡೆ ತಡಕಾಡ್ತಿದ್ದಾರೆ. ಮತ್ತೆ ಯಾಕಂದ್ರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಅರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದ್ರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ, ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡುವ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ
ತುಂಬ ಜನ ಬಂದಿದ್ದಾರೆ. ಒಂದು ಕಡೆ ಪ್ರಯಾಣ ಅಂದರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಳಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದು ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದು ಕಡೆ ತಡಕಾಡ್ತಿದ್ದಾರೆ. ಮತ್ತು ಯಾಕಂದರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಹರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು, ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿತ್ತಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು, ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ. ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದರೆ ತುಂಬ ಜನ ಬಂದಿದ್ದಾರೆ. ಒಂದು ಕಡೆ ಪ್ರಯಾಣ ಅಂದರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಳಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದು ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದು ಕಡೆ ತಡಕಾಡ್ತಿದ್ದಾರೆ. ಮತ್ತು ಯಾಕಂದರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಹರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು, ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿತ್ತಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು, ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ. ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದರೆ ತುಂಬ ಜನ ಬಂದಿದ್ದಾರೆ. ಒಂದು ಕಡೆ ಪ್ರಯಾಣ ಅಂದರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಳಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದು ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದು ಕಡೆ ತಡಕಾಡ್ತಿದ್ದಾರೆ. ಮತ್ತು ಯಾಕಂದರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಹರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು, ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿತ್ತಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು, ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ. ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದರೆ ಆ ಬಸ್ಗಳು ಕಡಿಮೆ ಇದ್ದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು. ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದರೆ ತುಂಬ ಜನ ಬಂದಿದ್ದಾರೆ. ಒಂದು ಕಡೆ ಪ್ರಯಾಣ ಅಂದರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಳಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದು ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದು ಕಡೆ ತಡಕಾಡ್ತಿದ್ದಾರೆ. ಮತ್ತು ಯಾಕಂದರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಹರಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು, ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿತ್ತಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ನಿನ್ನೆಯಿಂದ ಮನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು, ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ. ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ
ಸೀಟ್ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಒಂದ್ ಕಡೆ ಪ್ರಯಾಣ ಅಂದ್ರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದ್ ಕಡೆ ತಡಕಾಡ್ತಿದ್ದಾರೆ. ಮತ್ತೆ ಯಾಕಂದ್ರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಅರಸಾಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದ್ರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಿರ್ಬೋದು ಈಗ ಹಾಸನಿಗೆ ನಾನ್ ಸ್ಟಾಪ್ ಬಸ್ ಬಂದಿದೆ. ಯಾವ ರೀತಿ ಜನ ಮುಗಿಬಿತ್ತಿದ್ದಾರೆ ಅಂದರೆ, ಯಾಕಂದರೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಲು ಮೊನ್ನೆಯಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ. ಮೊನ್ನೆ ಬಸ್ಗಳನ್ನು ಸ್ಟಾಪ್ ಮಾಡಿದ್ರು. ಇವತ್ತು ನೋಡಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳು ಹೋಗ್ತಿದ್ದಾರೆ. ಒಂದು ಕಡೆ ಹಾಸನಿಗೆ ಹೋಗ್ತಿದ್ದಾರೆ, ತುಂಬಿ ತುಳುಕ್ತಿದೆ. ನೋಡ್ತಿರ್ಬೋದು ನಾನು ಮುಂದೆ ನೀ ಮುಂದೆ ಅಂತ ಒಂದು ಕಡೆ ಸೀಟ್ ಇಡುವ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ ಪ್ರಯಾಣಿಕರು. ಯಾಕಂದರೆ ಕಡಿಮೆ ಬಸ್ ಇದೆ. ಮತ್ತೊಂದು ಕಡೆ BMTC ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಬರುವಂಥ ಬಸ್ಗಳು ಎಲ್ಲ ಬಸ್ಗಳು ಫಿಲ್ ಆಗಿದ್ದಾವೆ. ಹೀಗಾಗಿ ಬರುವಂಥ ಬಸ್ಗಳಿಗೆ ಸೀಟ್ ಇಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಳಗಡೆ ನುಗ್ತಿದ್ದಾರೆ ಎಂಬುದು. ಯಾಕಂದ್ರೆ ಆ ಬಸ್ಗಳು ಕಡಿಮೆ ಇದಾವೆ. BMTC ಬಸ್ ಬಿಟ್ಟರು ಸಾಕಷ್ಟು ಪ್ರಯಾಣಿಕರು ಹಾಸನಿಗೆ ಹೋಗ್ತಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಪಕ್ಕದಲ್ಲಿ ಮತ್ತೊಂದು ಬಸ್ ಬಂತು ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಒಂದ್ ಕಡೆ ಪ್ರಯಾಣ ಅಂದ್ರೆ ಹಾಸನಾಂಬೆಯ ದರ್ಶನ ಪಡೆದುಕೊಳ್ಬೇಕೆಂಬಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಒಂದ್ ಕಡೆ ತಡಕಾಡ್ತಿದ್ದಾರೆ. ಮತ್ತೆ ಯಾಕಂದ್ರೆ ಸರಿಯಾಗಿ ಲೈನ್ ಟು ಲೈನ್ ಹೋಗ್ತಿಲ್ಲ ಪ್ರಯಾಣಿಕರು. ಎಲ್ಲ ಬಸ್ಗಳು ಫಿಲ್ ಆಗ್ತಿದ್ದಾವೆ. ಬಸ್ಗಳು ಹಿಡಿಯುವ ಅರಸಾಸಕ್ಕೆ ಮುಂದಾಗ್ತಿದ್ದಾರೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಏನು ಬಸ್ ಒಳಗೆ ನುಗ್ತಿದ್ದಾರೆ. ಯಾಕಂದ್ರೆ ಸೀಟ್ ಸಿಗಲ್ಲ, ಮತ್ತೊಂದು ಕಡೆ ನಿಂತು ಹೋಗೋ ಪ್ರಸಂಗ ನಿರ್ಮಾಣವಾಗುತ್ತೆ. ಈ ಒಂದು ದೃಷ್ಟಿಯಿಂದ ಇದೀಗ ಬಸ್ಗಾಗಿ ಪರದಾಡುತ್ತಿರುವ ಪರಿಸ್ಥಿತಿ ಪ್ರಯಾಣಿಕರಲ್ಲಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.